ಈಗ ನನಗೆ ನೆಮ್ಮದಿ ಆಯಿತು ಕಣೋ. ಯಜಮಾನ್ರು ನಿಂಗೆ ಕ್ಷಮಿಸ್ಬಿಟ್ರಲ್ಲ, ನನಗೆ ತುಂಬ ಸಂತೋಷ ಆಯ್ತು ಕಣೋ. ಮಮ್ಮಿ, ಈ ಸುಬ್ಬು ಹೇಳ್ತಿರೋದು ನಿಜನಾ? ನಿಜವಾಗ್ಲೂ ಮಿನಿಸ್ಟ್ರು ಇವನ್ನ ಕ್ಷಮಿಸ್ಬಿಟ್ರಾ? ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ ಅನಿಸ್ತೆ ಕಣ. ಮಿನಿಸ್ಟ್ರು ಅಷ್ಟು ಸುಲಭ ಕ್ಷಮಿಸಿಬಿಡ್ತಾರೇನೋ? ಒಂದು ವೇಳೆ ಕ್ಷಮಿಸಿದ್ರು ಅಂತ ಚಿಟ್ಕ ಹಂಗೆ ಕ್ಷಮಿಸಿದ್ರೆ ಅವ್ರ ಮನೆಯವರೆಲ್ಲ ಬಂದು ಇಲ್ಲಿ ಹುಡುಗಿ ನೋಡ್ಕೊಂಡು ಹೋಗ್ಬೇಕಾಯ್ತಾನೆ. ಯಾರು ಬಂದಿಲ್ಲ. ನನಗೆ ಅನ್ನಿಸ್ತಾ ಇದೆ ಈ ಕಾರ್ತಿಕೇಯ ಏನೋ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಓ ಛೇ, ಸುಮ್ಮನೆ ಮಿನಿಸ್ಟ್ರ್ ಮಗಳು ಅಂತೇಳಿ ನಮ್ಮ ಜೀವನ ಹಾಳು ಮಾಡ್ಕೊಂಬಿಟ್ವಿ. ಅದಿರಲಿ ಬಿಡಲಿ, ಇನ್ನೂ ಕಾಲ ಮಿಂಚಿಲ್ಲ. ನಮಗೀಗ ಆ ಶ್ರೀವಲ್ಲಿನೇ ಟಾರ್ಗೆಟ್ಟು. ಕೊನೆ ಪಕ್ಷ ಒಂದು ಮನೆನಾದರೂ ಸಿಕ್ಕಿತ್ತ ನಮಗೆ. ಹಂಗಂತೀಯಾ? ಹಂಗೆ ಅನ್ನೋದು ಕಣಮ್ಮ ದೇವಿ. ನೋಡಮ್ಮ, ಕಾರ್ತಿಕೇಯ ನಿನ್ನನ್ನು ಪ್ರೀತಿಸೋ ಹಾಗೆ ಮಾಡ್ತೀವಿ. ಕಾರ್ತಿಕೇಯ ನಿನ್ನನ್ನು ಮದುವೆ ಆಗೋ ಹಾಗೆ ಮಾಡ್ತೀವಿ ಅಂತ ಶ್ರೀವಲ್ಲಿ ಹತ್ರ ಹೇಳಿದರೆ ಸಾಕು ಕಣ. ಈ ಹುಡುಗಿಯರಿತಾರಲ್ಲೋ ಒಂಥರ ಅವರು ಹೆಂಗಿರ್ತಾರೆ ಅಂದರೆ, ತಾವು ಪ್ರೀತಿಸಿದ ಹುಡುಗ ಇನ್ನೊಂದು ಹುಡುಗಿ ಜೊತೆ ಇದ್ದಾನೆ ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾತಾಡ್ತಾರೆ ಅಂತ ಎಲ್ಲ ಕೇಳೋದು ನೋಡೋದು ಕ್ಯೂರಿಯಾಸಿಟಿ ಜಾಸ್ತಿ ಅವರಿಗೆ. ಇಲ್ಲೇನು ನಡೆಯುತ್ತೆ ಅಂತ ತಗೊಂಡೋಗಿ ಶ್ರೀವಲ್ಲಿ ಹತ್ರ ಹೇಳೋದು. ಅಲ್ಲಿ ಏನು ಸಿಗುತ್ತೆ ಅದನ್ನು ನಾವು ದೇವ್ಕೊಳ್ಳೋದು. ಏನು ಮಾಡೋದು? ದೇವ್ಕೊಳ್ಳೋಣ. ಆಟ ಇವ್ರು ಆಡಲಿ, ನಾವು ಲಾಭ ಪಡೆಯೋಣ. ಮಮ್ಮಿ, ಸೂಪರ್ ಮಮ್ಮಿ ನೀನು. ಕಾಂತಮ್ಮ, ಸರಿ ಸರಿ, ಸಂತೋಷಕ್ಕೆ ಮನಸ್ಸಲ್ಲಿ ಇದ್ದಿದ್ದು ಭಾರ ಎಲ್ಲ ಕಡಿಮೆ ಆಗೋಯ್ತು ಕಣೋ. ಹೊಟ್ಟೆ ಹಸಿತಾ ಇದೆ, ನಡಿ ಊಟ ಮಾಡೋಣ. ಶ್ರಾವಣಿ ಮೋರೆ, ಊಟಕ್ಕೆ ಬನ್ನಿ. ಮಾವ ಬಂದೆ. ಬಾರೋ. ಅಮ್ಮ, ಹಸುವಿಲ್ಲ ನನಗೆ, ಸಾಕು. ಹಸ್ವಿಲ್ಲ ಅಂತ ಅರ್ವಟ್ಟು ತಿತ್ತೇನೆ ನಮ್ಮ ಗಂಟೆ ನೀರು ಕುಡಿಯವ. ಶ್ರಾವಣಿ ಮೋರೆ, ಊಟಕ್ಕೆ ಬನ್ನಿ. ಬನ್ನಿಮ್ಮ. ಮಾವ, ಎಲ್ರಿಗೂ ನಾನೇ ಊಟ ಬಡಿಸ್ಲಾ? ಅಯ್ಯೋ ಮೋರೆ, ಕೇಳ್ತಿದ್ದೀರಲ್ಲ, ನೀವು ಈ ಮನೆ ಸೊಸೆ, ನೀವು ಇಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ನೀವು ಊಟ ಬಡಿಸಿದ್ರೆ ಅದು ನಮಗೆ ಪ್ರಸಾದ ಸಮಾನ. ಬಡಿಸಿ ಬಡಿಸಿ, ಬನ್ನಿ ಬನ್ನಿ. ಇನ್ನು ಏನೇನು ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಜೀವನಕ್ಕೆ ವಿಷ ಇಟ್ಟವ್ರ ಕೈಯಲ್ಲಿ ಅನ್ನ ತಿನ್ಬೇಕಾ? ನಡಿಯ. ವಿಶಾಲ್, ನೆಮ್ಮದಿಯಾಗಿ ಮನೇಲಿ ಒಂದು ತನ್ನನ್ನು ತಿನ್ನಕ್ಕಾಗಲ್ಲ. ಏನ್ ಕರ್ಮ ಮಾಡಿದೀವೋ. ಅಲ್ಲ, ಹಿಂಗೆ ಮನೆ ಜನ ಒಬ್ಬೊಬ್ಬರೇ ಎದ್ದು ಹೋಗ್ತಿದ್ರೆ ಅನ್ನ ಹೊಟ್ಟೆಗಾದ್ರೂ ಹೆಂಗಿಳಿಯುತ್ತೋ? ಕರೆಕ್ಟ್ ಮಮ್ಮಿ. ಯಾಕೋ ಈ ಶಕುನ ಸರಿ ಇಲ್ಲ, ಹೊರಗಡೆ ತಿಂದೇನಪ್ಪ. ನಡಿ ನಡಿ ನಡಿ, ಟಿವಿ ನೋಡ್ಕೊಂತ ತಿನ್ನೋಣ. ಯವ್ವ ಕಾಲು ನೋವು, ಮಂಡಿ ನೋವು. ಮಗನೇ, ಅಪ್ಪನ ಜೊತೆ ಕೂತು ಊಟ ಮಾಡೋಕ್ಕೆ ಮನಸ್ಸಿಲ್ವ ನಿನಗೆ? ಅಮ್ಮೋರೆ, ಏನು ಯೋಚನೆ ಮಾಡ್ತಿದ್ದೀರಾ?
ಬನ್ನಿ ಬನ್ನಿ ಊಟ ಬಡಿಸಿ. ಅಮ್ಮೋರೆ, ನಿಮ್ಮ ಕೈಯಾರೆ ಬಡಿಸೋ ಅನ್ನ ತಿನ್ನೋದಕ್ಕೆ ಅದೃಷ್ಟ ಮಾಡಿರಬೇಕು. ಅವ್ರು ಯಾರಿಗೂ ಆ ಅದೃಷ್ಟ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ರೀ, ಏನು ಯೋಚನೆ ಮಾಡಬೇಡಿ. ಮಾವ ಹೇಳಿದ್ರಲ್ಲ, ಎಲ್ಲ ಸರಿ ಹೋಗುತ್ತೆ. ಇವತ್ತು ಮೊದಲನೇ ಸಲ ನಾನು ನಿಮಗೆ ಊಟ ಬಡಿಸ್ತಾ ಇರೋದು ರೀ. ರೀ ಅಂತ ನಿನಗೆ ಕಣ ಮಗನೇ ಹೇಳ್ತಾ ಇರೋದು. ಅವ್ರು ರೀ ಅಂತ ಕರೆದ್ರೆ ಸಂಗೀತ ಕೇಳ್ದಂಗೆ ಅನಿಸ್ತಿದೆ. ನನಗೆ ಯಾರು ಆ ಥರ ಕರೆಯೋದೇ ಬೇಡಪ್ಪ. ಯಾಕೋ ಹಾಗಂತೀಯ ಮಗನೇ? ಈ ಕಾಲದಲ್ಲಿ ಹೆಂಡತಿರಿಂದ ರೀ ಅಂತ ಕರೆಸ್ಕೊಳ್ಳೋದಕ್ಕೆ ಅದೃಷ್ಟ ಮಾಡಿರಬೇಕು. ಈಗಿನವರೆಲ್ಲ ಹೋಗೋ ಬಾರೋ ಅಂತ ಕರೀತಾರೆ. ಅಂಥದ್ರಲ್ಲಿ ರೀ ಏನು ಅಂದರೆ ಅಂತ ಕರೆದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವ ನಮ್ಮ ಮಗನೇ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪರವಾಗಿಲ್ಲ ಬಿಡಿ ಮಾವ, ಅವ್ರಿಗೆ ನನ್ನ ಮೇಲೆ ಕೋಪ ಅನ್ಸುತ್ತೆ. ಆಯ್ತು ರೀ, ನೀವು ಊಟ ಮಾಡಿ, ಕೋಪ ಮಾಡ್ಕೋಬೇಡಿ. ಮಗನೇ, ದೊಡ್ಡ ಮನೆ ಮಹಾರಾಣಿ ಊಟ ಬಡಿಸ್ತಾ ಇದ್ದಾರೆ ಅಂದರೆ ಅದು ನಮ್ಮ ಪುಣ್ಯ ಕಣೋ. ತಿನ್ನು ತಿನ್ನು. ನನಗೆ ಬೇಡಪ್ಪ. ಹಾಗೆಲ್ಲ ಅನ್ಬೇಡ ಕಣೋ. ನನ್ನ ಮಾತಿಗೆ ಮರ್ಯಾದೆ ಕೊಡದೇ ಇದ್ರು ತಟ್ಟೆಲಿರೋ ಅನ್ನಕ್ಕಾದ್ರೂ ಮರ್ಯಾದೆ ಕೊಡಪ್ಪ. ತೋಳಿ ನೀರು ಕೊಡಲ್ಲ. ಮೆತ್ತಗೆ ತಿನ್ಬೇಕು ತಾನೆ. ಕೋಪದಲ್ಲಿ ತಿನ್ನಕ್ಕೆ ಹೋದ್ರೆ ಹೀಗೆ ಆಗೋದು. ಕೊಡಿ ಇಲ್ಲಿ, ನಾನೇ ತಿನ್ನಿಸ್ತೀನಿ. ಇದೆಲ್ಲ ಬೇಕಾ? ನಾನು ಊಟ ಮಾಡಲ್ಲ ಅಂತ ಹೇಳ್ದೆ ತಾನೆ. ಬೇಕಿತ್ತು ಮಗನೇ, ಬೇಕಿತ್ತು. ಜೀವನದಲ್ಲಿ ಏನೇನೆಲ್ಲ ನೋಡ್ದೆ ನಾನು. ಇದೆಲ್ಲ ಯಾವ ಲೆಕ್ಕನಪ್ಪ? ಅವ್ರು ಬಡಿಸಿದ್ದೆಲ್ಲ ತಿಂತೀಯ, ಆದರೆ ಅವ್ರು ತಿನ್ಸಕ್ಕೆ ಬಂದ್ರೆ ತಿನ್ನಲ್ವಾ ನೀನು? ಮೇಡಮ್, ನಿಮ್ಮ ಕೈ ಮುಗಿತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಮನೆಯವ್ರು ಹೇಳಿದ್ದು ಕರೆಕ್ಟಾಗಿದೆ. ಇಲ್ಲಿ ನೆಮ್ಮದಿಯಾಗಿ ಒಂದು ತುತ್ತು ಅನ್ನನೂ ತಿನ್ನೋಕ್ಕಾಗಲ್ಲ. ಏ ಸುಬ್ಬು, ನಮ್ಮ ಜೀವನಕ್ಕೆ ವಿಷ ಇಟ್ಟವ್ರ ಕೈಯಲ್ಲಿ ಅನ್ನ ತಿನ್ಬೇಕಾ? ನೆಮ್ಮದಿಯಾಗಿ ಮನೇಲಿ ಒಂದು ತನ್ನನ್ನು ತಿನ್ನಕ್ಕಾಗಲ್ಲ. ಏನು ಕರ್ಮ ಮಾಡಿದೀವೋ? ಮೇಡಮ್, ನಿಮ್ಮ ಕೈ ಮುಗಿತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಮನೆಯವ್ರು ಹೇಳಿದ್ದು ಕರೆಕ್ಟಾಗಿದೆ. ಇಲ್ಲಿ ನೆಮ್ಮದಿಯಾಗಿ ಒಂದು ತುತ್ತು ಅನ್ನನೂ ತಿನ್ನೋಕ್ಕಾಗಲ್ಲ. ಮಾವ, ಶ್ರಾವಣಿ ಅಮ್ಮರೇ, ತುಂಬಿದ ಕುಟುಂಬ ಅಂದಮೇಲೆ
ಇದೆಲ್ಲ ಇದ್ದಿದ್ದೆ. ದೊಡ್ಡ ದೊಡ್ಡ ಅಲೆಗಳಿರೋ ಸಾಗರನ ಸುಲಭವಾಗಿ ದಾಟ್ಬಿಡ್ಬೋದು, ಆದರೆ ಸಂಸಾರ ಅನ್ನೋ ಸಾಗರನ ದಾಟೋದು ಅಷ್ಟು ಸುಲಭ ಅಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಈ ರೀತಿ ಹಂಗ್ಸ್ ಮಾತಾಡೋದು, ಕೂಗಾಡೋದು, ಚುಚ್ಚು ಮಾತುಗಳು ಇವೆಲ್ಲ ಸಹಜನೇ. ಆದರೆ ನಿಮ್ಮ ವ್ಯಕ್ತಿತ್ವಕ್ಕೆ, ನೀವು ಬೆಳೆದು ಬಂದಿರೋ ವಾತಾವರಣಕ್ಕೆ ಹೋಲಿಸಿದ್ರೆ ಈ ಪರಿಸ್ಥಿತಿ ನಿಮ್ಗೊಂಥರ ಸವಾಲಂತಲೇ ಹೇಳ್ಬೋದು. ಆದರೆ ಇಷ್ಟಕ್ಕೆ ಸುಮ್ಮನೆ ಆಗ್ಬಿಟ್ರೆ ಹೇಗೆ? ಸವಾಲಂತ ಬಂದಾಗ ಸೋಲ್ನ ಒಪ್ಕೋಬಾರ್ದು, ಅದನ್ನ ಎದುರಿಸ್ಬೇಕು. ನಿಮ್ಮ ಮಾತು ನಿಜ ಮಾವ, ಆದರೆ ನಾನು ಏನು ಮಾಡಲಿ? ನಾನು ಎಷ್ಟೇ ಪ್ರಯತ್ನ ಪಟ್ಟರು ಮನೆಯವ್ರ ಪ್ರೀತಿನ ನಾನು ಗಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅವ್ರ ಪ್ರೀತಿನ ನಾನು ಹೇಗೆ ಗಳಿಸ್ಕೊಳ್ಳಿ ಮಾವ? ನಾನು ಮಾಡಿರೋ ಒಂದೇ ಒಂದು ಕೆಲಸದಿಂದ ಮನೆಯವರೆಲ್ಲ ಎಷ್ಟೆಲ್ಲ ನೊಂದ್ಕೊಂಡಿದ್ದಾರೆ ಮಾವ. ನನ್ನ ಮನಸ್ಸಿಗೂ ನೋವಾಗಿದೆ. ಹೀಗಿರೋವಾಗ ನಾನು ಸೋಲು ಒಪ್ಕೊಳ್ದೆ ಇನ್ನೇನು ಮಾಡಲಿ ಮಾವ? ಇದೇನು ಶ್ರಾವಣಿ ಅಮ್ಮ, ನಂದಿನಿ ಅಮ್ಮವ್ರ ಮಗಳ ಬಾಯಲ್ಲಿ ಬರೋ ಮಾತಾ ಇದು? ನಮ್ಮ ನಂದಿನಿ ಅಮ್ಮವ್ರ ಮಗಳಾಗಿ ನೀವು ಹೀಗಿರಬಾರ್ದು. ನೀವು ತಾಯಿಗೆ ತಕ್ಕ ಮಗಳಾಗಿರಬೇಕು. ನಂದಿನಿ ಅಮ್ಮವ್ರ ಬಗ್ಗೆ ಹೇಳು ಅಂತ ಕೇಳ್ತಾ ಇದ್ರಲ್ಲ, ಈಗ ಹೇಳ್ತೀನಿ ಕೇಳಿ. ನಂದಿನಿ ಅಮ್ಮವರು ಎಂಥ ಸಮಸ್ಯೆ ಬಂದರೂ ಹೆದರ್ತಾ ಇರಲಿಲ್ಲ, ಧೈರ್ಯವಾಗಿ ಎದುರಿಸ್ತಾ ಇದ್ರು. ನನ್ನ ಕೈಲಿ ಏನೂ ಆಗಲ್ಲ, ಎಲ್ಲ ಮುಗಿದೋಯ್ತು ಅನ್ನೋ ಪರಿಸ್ಥಿತಿಲೂ ಅವರು ಗೆಲ್ಲೋಕೆ ಹೊಸ ದಾರಿ ಹುಡುಕ್ತಾ ಇದ್ರು. ಅವ್ರು ಯಾವತ್ತೂ ಸೋಲ್ನ ಒಪ್ಕೊಂಡವರೇ ಅಲ್ಲ. ನಮ್ಮ ನಂದಿನಿ ಅಮ್ಮವ್ರ ಮನಸ್ಸು ಹೂವಿನಂತೆ ಮೃದುವಾಗಿರ್ತಿತ್ತು. ಆದರೆ ಅವ್ರು ಅನ್ಕೊಂಡಿದ್ದನ್ನ ಮಾಡಲೇಬೇಕು ಅನ್ನೋ ಛಲ ಬಂದರೆ ಅವ್ರ ಮನಸ್ಸು ಕಲ್ಲಾಗಿರ್ತಿತ್ತು. ಧೈರ್ಯ, ಜಾಣತನ, ತಾಳ್ಮೆ ಅನ್ಕೊಂಡಿದ್ದು ಆಗಲೇಬೇಕು ಅನ್ನೋ ಛಲ, ಇವು ನಮ್ಮ ನಂದಿನಿ ಅಮ್ಮವ್ರ ಗುಣ. ನಿಮ್ಮ ಮೈಯಲ್ಲಿ ಹರಿತಾ ಇರೋದು ಅವ್ರ ರಕ್ತ ಶ್ರಾವಣಮ್ಮ. ಅವ್ರ ಮಗಳಾಗಿ ನೀವು ಸೋಲನ್ನು ಒಪ್ಕೊಳ್ಳೋದು ನನಗಂತೂ ಇಷ್ಟ ಇಲ್ಲ. ಯೋಚನೆ ಮಾಡಿ. ಹೌದು, ಮಾವ ಹೇಳಿದ ನಿಜ. ನಾನು ನಮ್ಮ ಅಮ್ಮನ ಹಾಗೆ ಆಗಬೇಕು. ಅಮ್ಮ ನನ್ನ ಕನಸಲ್ಲಿ ಬಂದು ಹೇಳಿದ್ದಿಲ್ಲೇ. ನನ್ನ ಧೈರ್ಯದಲ್ಲಿ, ನನ್ನ ಗುಣದಲ್ಲಿ, ನನ್ನ ಛಲದಲ್ಲಿ ಯಾವಾಗಲೂ ಅಮ್ಮ ಇರ್ತಾರೆ. ನಾನು ಸೋಲ್ಬಾರ್ದು, ನಾನು ಗೆಲ್ಲಬೇಕು. ಮನೆಯವ್ರ ಎಲ್ಲರೂ ಪ್ರೀತಿನೂ ನಾನು ಗೆಲ್ಲಬೇಕು. ನನ್ನಿಂದ ಮನೆಯವ್ರಿಗಾಗಿರೋ ನೋವುಗಳನ್ನೆಲ್ಲ ನಾನೇ ದೂರ ಮಾಡಬೇಕು. ಅದಕ್ಕೆ ಮೊದಲನೇ ಹೆಜ್ಜೆನೇ ವರ ಮತ್ತೆ ವರದನ್ ಮದುವೆ. ಇಂದ್ರಮ್ಮ ವರ್ಧನ್ ಮದುವೆ ಮಾಡೋಕ್ಕೆ ಮುಂಚೆನೇ ನಾನು ವರಲಕ್ಷ್ಮಿ ಹಾಗೂ ವರ್ಧನ್ ಮದುವೆ ಮಾಡಿಸ್ಬೇಕು. ಅವರಿಬ್ಬರ ಪ್ರೀತಿಗೆ ನಾನು ನ್ಯಾಯ ಕೊಡಿಸ್ಬೇಕು. ಈಗ ನನ್ನ ಮುಂದೆ ಇರೋ ಗುರಿ ಅದೇ. ನಾನು ಅದನ್ನು ಸಾಧಿಸಲೇಬೇಕು. ಶ್ರಾವಣಿಯವರೇ, ಏನಾಯಿತು? ಸರ್, ನೀವು ಅವಾಗ ಕಾಲ್ ಮಾಡಿದಾಗ ಪಕ್ಕದಲ್ಲಿ ಅಮ್ಮ ಇದ್ರು, ನಂಗೆ ರಿಸೀವ್ ಮಾಡೋಕ್ಕಾಗಿಲ್ಲ. ಇನ್ನೂ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಮೆಸೇಜ್ ಹಾಕಿದ್ರಿ, ಏನಾಯಿತು? ವರ್ಧಾ ಅವರೇ, ನೀವು ವರನ್ನ ತುಂಬ ಪ್ರೀತಿಸ್ತಿದ್ದೀರಾ ಅಲ್ವಾ? ಅದರಲ್ಲಿ ಅನುಮಾನ ಪಡೋದು ಏನಿದೆ? ಅವಳನ್ನ ಪ್ರೀತಿಸಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ಕಷ್ಟಪಟ್ಟು ಮನೆಯವ್ರನ್ನ ಮದುವೆಗೆ ಒಪ್ಸಿದ್ದು ನಾನು. ಹಾಗಾದರೆ ಇನ್ನು ಒಂದೇ ವಾರದಲ್ಲಿ ನಿಮ್ಮಮ್ಮ ನಿಮ್ಮ ಮದುವೆ ಬೇರೆ ಹುಡುಗಿ ಜೊತೆ ಮಾಡ್ತೀನಿ ಅಂತ ಹೇಳಿ ಹೋಗಿದಾರಲ್ಲ, ನೀವು ವರನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ತೀರಾ? ಹಾಗೇನಾದರೂ ಆದರೆ ವರ ಖಂಡಿತ ಬದುಕಿರಲ್ಲ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ ಶ್ರಾವಣಿಯವರೇ. ಆದರೆ ಇವಾಗ ಇಲ್ಲಿ ಏನೇನು ಆಗ್ತಿದೆ ನನಗೆ ಗೊತ್ತಿದೆ ಅಲ್ವಾ. ಸದ್ಯದ ಪರಿಸ್ಥಿತಿಗೆ ನಾನು ಯಾರನ್ನ ದೂರಕ್ಕೂ ಆಗಲ್ಲ, ಯಾರ ಪರವಾಗಿ ನಿಂತು ಮಾತಾಡೋದಕ್ಕೂ ಆಗಲ್ಲ. ಪ್ರೀತಿನ ಕಳ್ಕೊಂಡಿರೋ ನೋವಲ್ಲಿ ಒದ್ದಾಡ್ತಿದ್ದೀನಿ ಅಷ್ಟೇ. ಇಲ್ಲ, ನೀವು ನಿಮ್ಮ ಪ್ರೀತಿನ ಕಳ್ಕೋಬಾರ್ದು. ನೀವು ನಾನು ಹೇಳ್ದಾಗ ಕೇಳ್ತೀರಾ ಅನ್ನೋದಾದರೆ ನಾನು ನಿಮಗೂ ಮತ್ತೆ ವರನಿಗೂ ಮದುವೆ ಮಾಡಿಸ್ತೀನಿ. ಏನು, ನನಗೆ ಮತ್ತೆ ವರಂಗೆ ನೀವು ಮದುವೆ ಮಾಡಿಸ್ತೀರಾ? ಅಲ್ಲ, ನಮ್ಮಿಬ್ಬರು ಮದುವೆ ನಿಂತು ಹೋಗಿದೆ ನಿಮ್ಮಿಂದ. ಇವಾಗ ನೋಡಿದ್ರೆ ನೀವು ನಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತಿದ್ದೀರಲ್ಲ, ಏನಿದೆಲ್ಲ? ಇಲ್ಲ ವರ್ಧಾ ಅವರೇ, ನಿಮ್ಮಿಬ್ಬರು ಮದುವೆ ನಿಂತಿದ್ದು ನನ್ನಿಂದ ಅಲ್ಲ. ಶ್ರೀವಲ್ಲಿ ಮತ್ತು ಸುಬ್ಬು ಮದುವೆ ಆಗಲಿಲ್ಲ ಅನ್ನೋ ಕೋಪಕ್ಕೆ ನಿಮ್ಮಮ್ಮ ನಿಮ್ಮ ಮದುವೆ ನಿಲ್ಲಿಸಿತ್ತು. ಸುಬ್ಬುಗೆ ಶ್ರೀವಲ್ಲಿ ಮೇಲೆ ಪ್ರೀತಿ ಇಲ್ಲ.
ಮನೆಯವ್ರು ಎಲ್ಲರೂ ಒತ್ತಾಯಕ್ಕೆ ಅವ್ರು ಈ ಮದುವೆಗೆ ಒಪ್ಕೊಂಡಿದ್ದಷ್ಟೆ. ಹೋಗ್ಲಿ, ಆ ವಿಷಯ ಬಿಡಿ. ಇಷ್ಟೆಲ್ಲ ಆಗಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಆದರೆ ನಿಮ್ಮಿಬ್ಬರು ಪ್ರೀತಿ ಮಾತ್ರ ಕೊನೆ ಆಗಬಾರ್ದು. ಹೇಳಿ ಬರ್ತಾವ್ರೆ, ನಾನು ಹೇಳ್ದಾಗ ಕೇಳ್ತೀರಾ ಅಲ್ವಾ? ನೀವು ವರನ ಮದುವೆ ಆಗಲೇಬೇಕು. ಅವಳು ಬದುಕಿರೋದೇ ನಿಮಗೋಸ್ಕರ ಅನ್ನೋ ಹಾಗಾಗಿದ್ದಾಳೆ. ಪ್ಲೀಸ್ ಬರ್ತಾವ್ರೆ. ಅಯ್ಯೋ, ನೀವೇ ಪ್ಲೀಸ್ ಅಂತಿದ್ದೀರಾ? ಹಾಗೆ ನೋಡಿದ್ರೆ ಈ ವಿಷಯ ಎಲ್ಲ ನಾನು ಯೋಚನೆ ಮಾಡಬೇಕಾಗಿತ್ತು. ಇವಾಗ ನೀವು ಹೇಳಿದಾಗೆ ನಮ್ಮಿಬ್ಬರು ಮದುವೆ ನೀವು ಮಾಡಿಸೋದೇ ಹೌದಾಗಿದ್ರೆ ನಾವಿಬ್ಬರು ನಿಮಗೆ ಸಾಯತಂಕ ಋಣಿಯಾಗಿರ್ತೀವಿ. ಅಯ್ಯೋ, ಋಣ ಅಂತ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ ನೀವು? ನಾನೀಗ ಈ ಮನೆ ಸೊಸೆ. ಇದು ನನ್ನ ಮನೆ. ಮನೇಲಿ ಯಾರೂ ನೆಮ್ಮದಿ ಆಗಿಲ್ಲ, ಯಾರ ಮುಖದಲ್ಲೂ ನಗು ಇಲ್ಲ. ವರ ದಿನ ಪೂರ್ತಿ ಅಳ್ತಾ ಇರ್ತಾಳೆ. ಅವಳನ್ನ ಈ ಥರ ನೋಡೋಕ್ಕಾಗ್ತಾ ಇಲ್ಲ. ಅವಳ ಜೀವನ ಪೂರ್ತಿ ಚೆನ್ನಾಗಿರ್ಬೇಕು. ನನಗಷ್ಟೇ ಬೇಕಾಗಿರೋದು. ಅವಳ ಜೀವನ ಹಾಳಾಗಬಾರ್ದು. ಮನೆಯವ್ರು ನಿಮ್ಮನ್ನು ಹೇಗೆ ನೋಡ್ತಿದ್ದಾರೆ ನನಗೆ ಗೊತ್ತು. ನೀವು ಇಷ್ಟೆಲ್ಲ ಅವಮಾನ ಅನುಭವಿಸ್ತಿದ್ರು ಅವಳ ವಿಷಯವಾಗಿ ಈ ರೀತಿ ಯೋಚನೆ ಮಾಡ್ತಿದ್ರಲ್ಲ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಇದರಲ್ಲಿ ನನ್ನ ದೊಡ್ಡತನ ಏನಿಲ್ಲ. ನಾನು ಈ ಮನೆಗೆ ಬಂದಿರೋದ್ರಿಂದ ಮನೇಲಿ ಇಷ್ಟೆಲ್ಲ ನಡೆದಿದೆ ಅನ್ನೋದೇ ನಿಜ ಆಗಿದ್ರೆ ನನ್ನಿಂದಾನೇ ಇದೆಲ್ಲ ಸರಿಯಾಗಬೇಕು. ನನ್ನಿಂದ ಆಗಿರೋ ತಪ್ಪನ್ನ ನಾನೇ ತಿದ್ದಬೇಕು. ಅದಕ್ಕೋಸ್ಕರ ಇದು ನಾನು ಮಾಡ್ತಿರೋ ಮೊದಲನೇ ಪ್ರಯತ್ನ ಅಷ್ಟೆ. ಹಾಗಾದರೆ ಇನ್ನು ಒಂದೇ ವಾರದಲ್ಲಿ, ಅಂದರೆ ನಿಮ್ಮಮ್ಮ ಹೇಳಿರೋ ಟೈಮಲ್ಲಿ ನಿಮ್ಮ ಮತ್ತೆ ವರಲಕ್ಷ್ಮಿ ಮದುವೆ. ನಿಮಗೆ ಒಪ್ಕೆನಾ? ಖಂಡಿತ ಒಪ್ಪಿಗೆ ಇದೆ. ಈ ವಿಷಯದಲ್ಲಿ ನೀವೇನೇ ಹೇಳಿದ್ರು ನಾನು ಕೇಳ್ತೀನಿ. ಸರಿ, ಹಾಗಾದರೆ ನೀವೇನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ನಿಮ್ಮ ತಾಯಿ ಯಾವ ಮುಹೂರ್ತದಲ್ಲಿ ಹೇಳಿದಾರೋ ಅದೇ ಮುಹೂರ್ತದಲ್ಲಿ ನೀವು ವರಲಕ್ಷ್ಮಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀರ. ಅದನ್ನು ಯಾರಿಂದಲೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ಎಲ್ಲೋಗಿದೆ? ಎಲ್ಲಿ ಹೋಗ್ತೀನಮ್ಮ? ಎಲ್ಲೂ ಹೋಗಿಲ್ಲ ನಾನು. ಎಲ್ಲೋಗಿದ್ದೆ? ಹೊರಗಡೆಯಿಂದ ಬರ್ತಾ ಇದೀಯಾ ನೀನು? ಈ ಸುಳ್ಳೆಲ್ಲ ನನ್ನ ಹತ್ರ ಇಟ್ಕೋಬೇಡ ವರ್ಧ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಆ ಹುಡುಗಿ ನನ್ನ ಮನೆ ಸ್ವಚ್ಛ ಮಾಡ್ಕೋಬೇಕು ಅಂತ ನಾನು ಒಪ್ಕೊಂಡಿದ್ದೆ ತಾನೆ? ಆ ಮನೆಯವರೆಲ್ಲ ಏನೇನ್ ಮಾಡಿದ್ರು ಅಂತ ನಿನಗೂ ಗೊತ್ತಲ್ವಾ? ನಿನ್ ತಂಗಿ ಜೀವನ ಹಾಳು ಮಾಡ್ತವ್ರು ಕಣ ಸುಬ್ಬು. ಅಂಥದ್ರಲ್ಲಿ ಅವಳ ತಂಗಿ ಜೀವನ ಚೆನ್ನಾಗಿರ್ಬೇಕು, ಅವಳನ್ನೇ ಮದುವೆ ಆಗ್ಬೇಕು ಅಂತ ನಿನ್ನ ಮನಸ್ಸಲ್ಲಿ ಇತ್ತು. ನಿನ್ನ ಈ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ವರ್ಧ. ನಿನ್ನ ಮನಸ್ಸಲ್ಲಿ ಪ್ರೀತಿ ಗೀತಿ ಅಂತ ಏನಾದ್ರೂ ಇದ್ರೆ ಈಗಲೇ ಅದನ್ನೆಲ್ಲ ತೆಗೆದು ಆಚೆ ಬಿಸಾಕು. ಇಷ್ಟಕ್ಕೂ ಈ ಇಂದ್ರಮ್ಮನವರೆಲ್ಲ ಏನ್ ಅನ್ಕೊಂಡಿದ್ದಾರೆ? ಅನ್ಕೊಂಡಿದ್ದನ್ನೇ ಮಾಡಿ ತೋರ್ಸವಳು ಈ ಇಂದ್ರಮ್ಮ. ಏ ವರ್ಧ, ಅವರೆದುರಿಗೆ ಚಾಲೆಂಜ್ ಹಾಕಿ ಬಂದಿದ್ದೀನಿ. ಇನ್ನೊಂದು ವಾರದಲ್ಲಿ ಆ ವರಲಕ್ಷ್ಮಿಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ದಿರೋ ಹುಡುಗಿನ ತಂದು ಮದುವೆ ಮಾಡ್ತೀನಿ ಅಂತ. ಅವಳಿಗಿಂತ ಚೆನ್ನಾಗಿರೋನ್ನ ತಂದು ನೀನು ಮುಂದೆ ನಿಲ್ಲಿಸ್ತೀನಿ ಕಣೋ. ನೀನು ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಬೇಕು ಅಷ್ಟೇ. ಇಷ್ಟು ದಿವಸ ನಿನ್ನ ಪ್ರೀತಿಗೆ ನಾವು ಬೆಲೆ ಕೊಟ್ಟೋ ತಾನೆ? ಈಗ ನಮ್ಮ ಮಾತಿಗೆ ನೀನು ಬೆಲೆ ಕೊಡ್ಬೇಕಷ್ಟೇ. ಮಗನ ಮನಸ್ಸಿಗೆ ನೋವಾಗುತ್ತೆ ಅನ್ಕೊಂಡು ಕಂಡವ್ರನ್ನ ಮನೆಗೆ ಬಿಟ್ಕೊಂಡು ಅವ್ರು ಹೇಳ್ದಾಗೆ ಕೇಳ್ಕೊಂಡು ಅವ್ರ ಸಂಬಂಧ ಬೆಳ್ಸಕ್ಕೆ ಹೊರಟಿದ್ವಲ್ಲ, ಏನಾಯ್ತೀಗ? ನಮ್ಮ ಒಳ್ಳೆತನ ಹೊಳೆಯಲ್ಲಿ ಉಳಿತಂಡು ಹಿಂಡ್ದಂಗೆ ಆಗೋಯ್ತು ಕಣೋ. ಈಗೇನಿದ್ರು ಈ ಮನೆಯಲ್ಲಿ ನನ್ನ ಮಾತೇ ನಡೆಯುತ್ತೆ, ನಡಿಬೇಕು. ಇಲ್ಲ ಅಂದ್ರೆ ಈ ಇಂದ್ರಮ್ಮ ಮಾರಮ್ಮ ಆಗ್ಬೇಕಾಗತ್ತೆ. ಹುಷಾರು. ಏನಿದು ಏನಿದು ಅಂತ ಕೇಳ್ತಿದ್ದೀನಿ ತಾನೆ? ಅಪ್ಪ ಇನ್ಮೇಲೆ ನಾನು ಇದೇ ರೂಮಲ್ಲಿ ಇರಬೇಕು ಅಂತ ಹಠ ಹಿಡಿತಾ ಇದ್ದಾರೆ. ಎಲ್ಲೂ ಹೋಗಂಗಿಲ್ವಂತೆ. ಹ್ಞೂ, ಮತ್ತೆ ಗಂಡ ಹೆಂಡತಿ ಅಂದಮೇಲೆ ಒಂದೇ ರೂಮಲ್ಲಿ ತಾನೇ ಇರಬೇಕು. ಮೇಡಮ್, ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನಾನಂತೂ ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ.
ನೀನು ಒಪ್ಕೊಳ್ತಾ ಇರ್ಬೋದು ಸುಬ್ಬು, ಆದರೆ ನಾನು ನಿನ್ನನ್ನು ಯಾವತ್ತೋ ಗಂಡ ಅಂತ ಒಪ್ಕೊಂಡಾಯ್ತು. ಮೇಡಮ್, ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲೇ ಇರಬೇಕಾಗಿದೆ. ಆದರೆ ಇಲ್ಲಿ ಇರಬೇಕಂದ್ರೆ ಒಂದೇ ಒಂದು ಕಂಡೀಷನ್ ಇದೆ ನೋಡಿ. ಈ ಗೆರೆ ದಾಟ್ ನೀವು ಬರೋಂಗಿಲ್ಲ, ನಾನೂ ಬರಲ್ಲ. ನಂದು ಈ ಜಾಗ, ನಿಮ್ದು ಆ ಜಾಗ. ಅಷ್ಟು ಜಾಗ ನಿಮಗೆ ಸಾಕು ಅನ್ಸುತ್ತೆ ನೋಡಿ. ಓಹೋ, ತುಂಬ ಜಾಗನೇ ಕೊಟ್ಟಿದ್ಯಾ ಬಿಡು, ಥ್ಯಾಂಕ್ಸ್. ಆಮೇಲೆ ನಿಮ್ಮ ಪ್ರೈವಸಿಗೆ ನಾನು ಅಡ್ಡ ಬರಲ್ಲ, ನನ್ನ ಪ್ರೈವಸಿಗೆ ನೀವು ಅಡ್ಡ ಬರಬೇಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಗೆರೆ ದಾಟ್ ನಾನು ಬರಲ್ಲ, ನೀವು ಬರಬೇಡಿ. ಈ ಗೆರೆ ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ಹಿಂಗೆ ಇರಬೇಕು. ಅಲ್ಲ ಸುಬ್ಬು, ಈ ಗೆರೆ ದಾಟದೆ ಇರೋಕೆ ಹೆಂಗಾಗುತ್ತೆ ಹೇಳು? ನಾನು ಆ ಕಡೆ ಹೋಗ್ಬೇಕಂದ್ರೆ ಇಲ್ಲಿಂದ ದಾಟಿನೇ ಹೋಗ್ಬೇಕು ತಾನೆ? ಅದೆಲ್ಲ ಹೋಗ್ಬೋದು ಮೇಡಮ್, ಈ ಕಡೆ ಬರಂಗಿಲ್ಲ ಅಷ್ಟೇ. ಬಟ್ಟೆ ಹೆಂಗೆ ತಗೊಳ್ಳಿ? ಬಟ್ಟೆ ಅಲ್ಲೇ ಇರೋದು, ಇದನ್ನ ದಾಟಿನೇ ಬರಬೇಕು. ಬಟ್ಟೆ ಇಲ್ಲೇ ಇಟ್ಟಿದ್ದೀರಾ? ಇನ್ನೆಲ್ಲಿ ಇರಲಿ?